ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ ಆಗಿರುವಂಥ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನೇನು ವಸ್ತು ಇದೆ ಅಂತ. ಈ ವ್ಲಾಗ್ ನಾನು ಮಾಡ್ತಾ ಇರೋದು ಸ್ಪೆಷಲ್ ಆಗಿ ಮಹಿಳಾ ಉದ್ಯಮಿಗೋಸ್ಕರ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಬರೋಣ. ಸ್ವದೇಶಿ ಮಾರುಕಟ್ಟೆ ಇದಿರೋದು ಉಡುಪಿಯ ಡಾಕ್ಟರ್ TMA ಪೈ ಹಾಸ್ಪಿಟಲ್ನ ಆಪೋಸಿಟ್. ನೀವು ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ತಾವೇ ತಯಾರಿಸಿದಂತಹ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ಸದಾವಕಾಶ. ಇಲ್ಲಿ ಮಹಿಳೆಯರು ತಾವೇ ತಯಾರಿಸಿದಂತಹ ಅನೇಕ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡೋದಕ್ಕೆ ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ಕೈಯಲ್ಲೇ ರೆಡಿ ಮಾಡಿರುವಂತಹ ಬ್ಯಾಗ್ಗಳಾಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬಹುದು, ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಾಗಿರ್ಬೋದು ಅಥವಾ ಕೂದಲಿಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಾಗಿರ್ಬೋದು, ಹಾಗೆ ಮನೆನ ಅಲಂಕರಿಸೋದಕ್ಕೆ ಅಲಂಕಾರಿಕ ವಸ್ತುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ನಾವು ಇಲ್ಲಿ ಸ್ವದೇಶಿ ವಸ್ತುಗಳಾಗಿ ನಮ್ಗೆ ಏನೇನು ಸಿಗುತ್ತೋ ಅದೆಲ್ಲದೂ ಕೂಡ ಈ ಮಾರ್ಕೆಟಲ್ಲಿ ನಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ ಅದ್ಯಾವುದು ಕೂಡ ಕೆಮಿಕಲ್ ಹಾಕಿ ಮಾಡಿರೋವಂಥದ್ದಲ್ಲ, ಎಲ್ಲದೂ ಕೂಡ ಕೆಮಿಕಲ್ ಲೆಸ್ ಆಗಿರೋವಂಥ ಪ್ರಾಡಕ್ಟ್. ಹಾಗೆ ನಮಗೆ ದನದ ಸಗಣಿಯಿಂದ ರೆಡಿ ಮಾಡಿರುವಂಥ ಅಗರಬತ್ತಿಗಳು, ಹಾಗೆ ಅದರಿಂದ ಮನೆ ಬಾಗಿಲಿಗೆ ಕಟ್ಟುವಂಥ ತೋರಣಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ಇನ್ನೂ ಅನೇಕ ಸ್ವದೇಶಿ ವಸ್ತುಗಳನ್ನು ನಾವು ಇಲ್ಲಿ ನೋಡಬಹುದು. ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ ಗ್ರಾಮೀಣ ಮಹಿಳೆಯರು ತಯಾರಿಸಿದಂಥ ವಸ್ತುಗಳನ್ನು ಖರೀದಿಸಿ ಅವರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸಹಾಯ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮಾರ್ಕೆಟ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಹಲೋ ಮೇಡಮ್. ನಮಸ್ತೆ. ನಿಮ್ಮ ಪರಿಚಯ? ಪ್ರಸನ್ನ ಪ್ರಸಾದ್ ಭಟ್, ಸಮೃದ್ಧಿ ಮಹಿಳಾ ಮಂಡಳಿಯ ಜವಾಬ್ದಾರಿಗೆ ಬಂದಂತಹ ಸಂಜೀವಿನಿ ಸೂಪರ್ ಮಾರ್ಕೆಟಿನ ಅಧ್ಯಕ್ಷೆ ನಾನು. ಈ ಮಾರ್ಕೆಟ್ ಹೇಗೆ ಶುರುವಾಯಿತು ಮ್ಯಾಮ್? ಸಮೃದ್ಧಿ ಮಹಿಳಾ ಮಂಡಳಿ ಎನ್ನುವಂಥದ್ದು 46 ವರ್ಷಗಳಿಂದ ಕಾರ್ಯಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿತ್ತು. ಅಂತಹ ಒಂದು ಒಳ್ಳೆಯ NGO ಸಂಸ್ಥೆಯಲ್ಲಿ ನಾವು 50ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದೆವು, ಅಂದರೆ ಅದರ ಸದಸ್ಯರುಗಳಾಗಿದ್ದೆವು. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ಸಂಜೀವಿನಿ ಅಂದರೆ ಅದೊಂದು ಕೇಂದ್ರ ಸರ್ಕಾರದ ಯೋಜನೆ, ಸಂಜೀವಿನಿ ಸಂಘಕ್ಕೆ ಸಮೃದ್ಧಿ ಸಂಜೀವಿನಿಯಾಗಿ ನಾವು ಮಾರ್ಪಟ್ಟು ಅದರಲ್ಲಿ 18 ಜನ ನಾವು ಬೇರೆ ಬೇರೆ ಥರದ ಸ್ವಉದ್ಯೋಗಗಳನ್ನು ಮಾಡ್ತಾ, ಬ್ಯಾಗ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಥರದ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಮ್ಮ ಒಂದು ಸ್ವಉದ್ಯೋಗವನ್ನು ಹೆಚ್ಚಿಸಿಕೊಂಡು ನಮ್ಮ ಏನು ಕೈಯಲ್ಲಿ ಕಾಸು ಚಲಾವಣೆ ಆಗ್ತಾ ಇತ್ತು. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ತುಂಬ ನೊಂದುಕೊಂಡಿದ್ರು, ಆದರೆ ಸಮೃದ್ಧಿ ಸಂಜೀವಿನಿಯವರು ಮಾತ್ರ ಎದ್ದು ನಿಂತಿದ್ರು. ಇನ್ನೊಂದಷ್ಟು ಜನರಿಗೆ ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೆವು. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಸಮೃದ್ಧಿ ಸಂಜೀವಿನಿಯನ್ನು ಗುರ್ತು ಮಾಡಿಕೊಂಡ್ರು ಜಿಲ್ಲಾ ಪಂಚಾಯತ್ನವರು. ಹಾಗೆಯೇ ನಬಾರ್ಡಿನಿಂದ ಸಂಗೀತಾ ಮೇಡಮ್ ಅವರು ಕೂಡ ಬಂದು ನಮ್ಮ ಒಂದು ಕೆಲಸ ಕಾರ್ಯ ಚಟುವಟಿಕೆಗಳನ್ನು ನೋಡಿಕೊಂಡು ಇವರಿಗೊಂದು ಮಾರುಕಟ್ಟೆಯನ್ನು ಒದಗಿಸಬೇಕು, ಎಲ್ಲೋ ಅಲ್ಪ ಸ್ವಲ್ಪ ಮಾರುಕಟ್ಟೆಯನ್ನು ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆನ್ಲೈನಲ್ಲಿ ಆಗಿರ್ಬೋದು, ಸುತ್ತಮುತ್ತ ಅಥವಾ ನೆಂಟರಿಷ್ಟರಿಗೆ ಹೀಗೆ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಇದು ಒಂದು ರಾಜ್ಯ ಮಟ್ಟಕ್ಕೆ ಅಥವಾ ದೇಶದಲ್ಲಿ ಒಂದು ಪರಿಚಯಿಸಬೇಕಾದ್ರೆ ಇವರಿಗೊಂದು ಮಾರುಕಟ್ಟೆ ಬೇಕು ಎನ್ನುವ ದೃಷ್ಟಿಯಿಂದ ಒಂದು ರೂರಲ್ ಮಾರ್ಟ್ ಎನ್ನುವ ಯೋಜನೆ ಇದೆ ಅಂತ ನಬಾರ್ಡಿನವರು ನಮಗೆ ಅಪ್ರೋಚ್ ಆದರು. ನಾವು 18 ಜನನು ಕೂತು ಆಲೋಚನೆ ಮಾಡಿ ಖಂಡಿತ ಇಂಥ ಒಂದು ಜವಾಬ್ದಾರಿಯನ್ನು ನಾವು ತಗೊಂಡ್ರೆ ಇಡೀ ಉಡುಪಿಯಲ್ಲಿ ಯಾರು ಸ್ವೋದ್ಯೋಗ ಮಾಡ್ತಾ ಇದ್ದಾರೆ ಅಂತಹ ಮಹಿಳೆಯರಿಗೆ ಒಂದು ಪ್ರೇರಣೆ ಆಗುತ್ತೆ, ಅವರಿಗೆ ಒಂದು ಜವಾಬ್ದಾರಿ ಹೆಚ್ಚಾಗತ್ತೆ, ಹಾಗೆ ಅವರ ಒಂದು ಸ್ವಾವಲಂಬಿ ಜೀವನ ತುಂಬ ಚೆನ್ನಾಗಿ ಆಗುತ್ತೆ ಎನ್ನುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ಒಂದು ಸೂಪರ್ ಮಾರ್ಕೆಟು ಮಾಡುವ ದೃಷ್ಟಿಯಿಂದ ನಾವು ಅದಕ್ಕೆ ಸಾಥ್ ನೀಡಿದೆವು. ಆ ನಿಟ್ಟಿನಲ್ಲಿ ಸಂಗೀತಾ ಮೇಡಮ್ ನಬಾರ್ಡಿನವರು, ಹಾಗೆಯೇ CEO ಪ್ರಸನ್ನ ಸರ್ ಜಿಲ್ಲಾ ಪಂಚಾಯತಿನಿಂದ, ಹಾಗೆಯೇ ತಾಲೂಕು ಪಂಚಾಯತಿನ ವಿಜಯ ಮೇಡಮ್, ಇವರು ಮೂವರು ಮತ್ತು ಎಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗ ವರ್ಗದವರು ನಮಗೆ ಈ ಒಂದು ಸೂಪರ್ ಮಾರ್ಕೆಟನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಈ ಒಂದು ಕಟ್ಟಡ ತಾಲೂಕು ಪಂಚಾಯತಿನ ಕಟ್ಟಡ.
ಇದರ ರೆಂಟನ್ನು ಅಂದರೆ ಏನು ಇದರಲ್ಲಿ ಬಾಡಿಗೆ ಕೊಡಬೇಕು ಅದನ್ನು ನಬಾರ್ಡ್ ಕೊಡುತ್ತೆ. ಹಾಗೆ ಎಲ್ಲ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಜಿಲ್ಲಾ ಪಂಚಾಯತ್ನವ್ರು ಕೊಡ್ತಾರೆ. ಹೀಗೆ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಕೇವಲ 40 ಜನರಿಂದ ಪ್ರಾರಂಭವಾದಂಥ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್ ಆಗಸ್ಟ್ 14ರಂದು ಪ್ರಾರಂಭವಾಗಿ ಇದೀಗ 85 ಜನ ಕ್ಕೂ ಹೆಚ್ಚು ಮಹಿಳೆಯರ ಒಂದು ಪ್ರಾಡಕ್ಟ್ಗಳು ಉತ್ಪನ್ನಗಳು ಇಲ್ಲಿದ್ದಾವೆ. ಅಂದರೆ ಅವರ ಒಂದೊಂದು ಪ್ರಾಡಕ್ಟ್ಗಳಲ್ಲ, ಒಬ್ಬೊಬ್ಬರದ್ದು 4-5 ಪ್ರಾಡಕ್ಟಿನಾಗೆ ಹಾಗೆ ಈಗ 500ಕ್ಕೂ ಮಿಕ್ಕಿ ಪ್ರಾಡಕ್ಟ್ಗಳು ಇಲ್ಲಿದ್ದಾವೆ. ಇದೆಲ್ಲವೂ ಕೂಡ ಸಾವಯವ ರೀತಿಯಿಂದ ತಯಾರಿಸಿರುವಂಥದ್ದು. ಯಾವುದೇ ಒಂದು ಕಲರ್ ಆಗಲಿ, ಪ್ರಿಸರ್ವೇಟಿವ್ ಆಗಲಿ, ಕೆಮಿಕಲ್ ಆಗಲಿ ಯೂಸ್ ಮಾಡದೇ ಇರುವಂತಹ ಮಹಿಳೆಯರಿಂದಲೇ ಮನೆಯಿಂದಲೇ ತಯಾರಿಸಿರುವಂತಹ ಉತ್ಪನ್ನಗಳು. ಇಂತಹ ಉತ್ಪನ್ನಗಳ ಒಂದು ಮಾರುಕಟ್ಟೆ ರಾಜ್ಯದಲ್ಲೇ ಪ್ರಥಮವಾಗಿ ಇರುವಂಥದ್ದು. ಇದನ್ನು ನೋಡಿ ಇನ್ನೊಂದೆರಡು ಕಡೆ ಒಂದು ಪ್ರಾರಂಭವಾಗಿದೆ. ಆದರೆ ನಮ್ಮ ಉಡುಪಿಯಲ್ಲಿ ಪ್ರಾರಂಭವಾದ ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಂತೂ ಇದು ಪ್ರಪ್ರಥಮ. ಹಾಗೂ ಇಲ್ಲಿ ಈಗ 6 ತಿಂಗಳಲ್ಲಿ 10 ಲಕ್ಷಕ್ಕೂ ಮಿಕ್ಕಿ ಇಲ್ಲಿ ಟರ್ನ್ ಓವರ್ ಆಗಿದೆ. ಅಂದರೆ ಅಷ್ಟೊಂದು ಮಹಿಳೆಯರ ಸ್ವಾವಲಂಬಿ ಬದುಕು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗೆ ಇದು ನಬಾರ್ಡಿನಿಂದ 3 ವರ್ಷಕ್ಕೆ ಆಗಿರುವಂಥ ಯೋಜನೆ. ಇನ್ನು ಮುಂದಕ್ಕೆ ಕೂಡ ಇದನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಸಮೃದ್ಧಿ ಸಂಜೀವಿನಿಯ ಮೇಲಿದೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮಾತ್ರ ಇಲ್ಲಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಅಥವಾ ಎಲ್ಲರಿಗೂ ಅವಕಾಶ ಸಿಗುತ್ತಾ? ಇದು ನಿಜವಾಗಿ ಹೇಳಬೇಕಾದ್ರೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡುವಂತಹ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟ್. ಅಂದರೆ ಸಂಜೀವಿನಿ ಎನ್ನುವಂಥ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಮಹಿಳೆಯರೇ ಇರುವಂಥದ್ದು. ಅದು ಅಲ್ಲಲ್ಲಿ ಸ್ತ್ರೀ ಶಕ್ತಿ ಸಂಘ ಅಂತ ಇತ್ತು, ಅದನ್ನು ಸಂಜೀವಿನಿ ಸ್ವಸಹಾಯ ಸಂಘ ಅಂತ ಮಾಡಿದ್ದಾರೆ. ಆಯಾಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಒಕ್ಕೂಟದ ಅಡಿಯಲ್ಲಿ ಒಂದಷ್ಟು ಸ್ವಸಹಾಯ ಸಂಘಗಳಿದ್ದಾವೆ. ಪ್ರಥಮ ಆದ್ಯತೆ ಸಂಜೀವಿನಿ ಸಂಘದವರಿಗೆ, ಯಾಕೆಂದರೆ ಇದು ಸರ್ಕಾರದ ಯೋಜನೆ. ಸಂಜೀವಿನಿ ಸಂಘ ಎನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಮಹಿಳೆಯರಿಗೆ. ಈಗ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಮಹಿಳೆಯರು ಕೂಡ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಅವರು ಸಂಜೀವಿನಿ ಸಂಘದಲ್ಲಿ ಇರುವುದಿಲ್ಲ, ಸಂಜೀವಿನಿ ಸಂಘಕ್ಕೆ ಸೇರಲಿಕ್ಕೂ ಕೂಡ ಅವರಿಗೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಒಂದು ಉತ್ಪನ್ನಗಳನ್ನು ಕೂಡ ನಾವಿಲ್ಲಿ ತಗೊಳ್ತೇವೆ. ಯಾಕೆ ಹೇಳಿದರೆ ಅವರಿಗೆ ಸಂಜೀವಿನಿ ಸಂಘಕ್ಕೆ ಸೇರ್ಲಿಕ್ಕೆ ಆಗೋದೇ ಇಲ್ಲ, ಆದರೆ ಅವರು ಉತ್ಪನ್ನಗಳನ್ನು ಮಾಡ್ತಾ ಸ್ವೋದ್ಯೋಗಿಗಳಾಗಿ ಮುಂದುವರಿತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ 80% ಸಂಜೀವಿನಿ ಸಂಘದವರ ಉತ್ಪನ್ನಗಳನ್ನು ತಗೊಳ್ಬೇಕು, 20% ಬೇರೆ ಒಂದು ಉತ್ಪನ್ನಗಳನ್ನು ನಾವು ತಗೊಳ್ಬೋದು ಎನ್ನುವ ರೂಲ್ಸ್ ಇದೆ. ಆದಾಗ್ಯೂ ಕೆಲವೊಮ್ಮೆ ಏನಾಗುತ್ತೆ, ಅವರು ಯಾವುದೇ ಸಂಘದಲ್ಲಿ ಇಲ್ಲ, ಪುರಸಭೆಯಲ್ಲೂ ಇಲ್ಲ ಅಂತಾದರೂ ಕೂಡ ನಮ್ಮ ಸಂಜೀವಿನಿ ಸಂಘದವರು ತಯಾರಿಸುವ ಒಂದು ಹಂತವನ್ನು ಬಿಟ್ಟು ಹೊಸ ಒಂದು ವೆರೈಟಿಯ ಉತ್ಪನ್ನಗಳು ಅವರಲ್ಲಿ ಇದ್ದರೆ ನಾವು ತಗೊಳ್ತೇವೆ. ಉದಾಹರಣೆಗೆ ಕೊರಗ ಸಮುದಾಯದವರ ಬುಟ್ಟಿ ಅಂಥದ್ದು, ಆಮೇಲೆ ಈ ಕ್ಲೇ ಮಣ್ಣಿನ ಐಟಮ್ಗಳು, ಇವೆಲ್ಲ ಯಾವುದೇ ಸಂಜೀವಿನಿ ಸಂಘಕ್ಕೆ ಸೇರುವುದಿಲ್ಲ. ಅದನ್ನು ಪುರುಷರೊಂದಿಗೆ ಸೇರಿಕೊಂಡು ಮಹಿಳೆಯರ ತಯಾರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಇಲ್ಲಿ ಇಟ್ಟು ಒಂದು ಮಾರಾಟವನ್ನು ಮಾಡುವ ವ್ಯವಸ್ಥೆ ಇದೆ. ಹಾಗೆಯೇ ಇಲ್ಲಿ ಉತ್ಪನ್ನಗಳನ್ನು ತಂದುಕೊಟ್ಟ ತಕ್ಷಣ ಇಲ್ಲಿ ಹಣವನ್ನು ಪಾವತಿಸುವುದಿಲ್ಲ, ಅದು ಮಾರಾಟ ಆದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸುವಂಥದ್ದು. ಆ ಒಂದು ವ್ಯವಸ್ಥೆ ಇಲ್ಲಿದೆ. ಯಾಕಂದರೆ ನಾವು ಕೂಡ ಇದಕ್ಕೆ ಬಂಡವಾಳವನ್ನು ಹಾಕದೆ ಈ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿಂದ ಬಂದ ಹಣ ಅಲ್ಲೇ ರೊಟೇಷನ್ ಆಗ್ತಾ ಹೋಗುತ್ತೆ. ಆ ಥರ ಟರ್ನ್ ಓವರಲ್ಲಿ ನಡೆಸುವಂತಹ ಒಂದು ಯೋಜನೆ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್. ಗ್ರಾಮೀಣ ಮಹಿಳೆಯರಿಗೆ ಇಲ್ಲಿ ಉಡುಪಿ ಸೈಡಲ್ಲಿ ಈ ಮಾರ್ಕೆಟ್ ಇದೆ, ಬಟ್ ಬೇರೆ ಕಡೆ ಇದೇ ಥರ ಮಾರ್ಕೆಟ್ಗಳು ಸಿಗ್ತಾವ? ಈ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟ್ ಉಡುಪಿಯಲ್ಲಿ ಆದ ನಂತರ ಬೇರೆ ಬೇರೆ ಕಡೆ ಪ್ರಾರಂಭ ಆಗಿದೆ ಅಂತೆ. ಮೈಸೂರು, ಹಾಗೆಯೇ ಉತ್ತರ ಕನ್ನಡ, ಹಾಗೆಯೇ ಇಲ್ಲೇ ಕಾರ್ಕಳದಲ್ಲಿ ಒಂದು ಸಣ್ಣ ಮಟ್ಟಿಗೆ ಪ್ರಾರಂಭವಾಗಿದೆ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಒಂದೆರಡು ಐಟಮ್ ಅಲ್ಲ, ಮಹಿಳೆಯರು ಸಾಧಿಸಿದರೆ ಸಬಲವನ್ನು ನುಂಗಬಹುದು ಎನ್ನುವ ಮಾತಿದೆ. ಹಾಗೆ ನಮ್ಮ ಇಲ್ಲಿ ಬಂದಿರುವಂತಹ ಐಟಮ್ಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಫುಡ್ ಐಟಮ್ ಆಗಿರ್ಬೋದು, ಕರಕುಶಲ ವಸ್ತುಗಳೇ ಆಗಿರ್ಬೋದು, ಹಾಗೆಯೇ ಮುಖಕ್ಕೆ ಹಾಕುವಂತಹ ಬೇರೆ ಬೇರೆ ಐಟಮ್ಗಳಾಗಿರ್ಬೋದು, ಹಾಗೆಯೇ ದೇಶಿ ದನದ ವಸ್ತುಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಹಿಳೆಯರೇ ತಯಾರಿಸ್ತಾರೆ.
ಒಂದಕ್ಕಿಂತ ಒಂದು ಮುಗಿಲು. ನೀವು ಇಲ್ಲಿ ಬಂದರೆ ಗೊತ್ತಾಗ್ಬೋದು ಮಹಿಳೆಯರು ಇಷ್ಟೊಂದು ಸ್ವಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ, ಇಷ್ಟೊಂದು ಐಟಮ್ಗಳನ್ನು ಮಾಡ್ತಾ ಇದ್ದಾರಾ ಅಂತ. ನಿಜಕ್ಕೂ ಅವರ ಹಿಂದೆ ಪುರುಷರು ಕೂಡ ಇದ್ದಾರೆ. ಅವರ ಸಾಥ್ ಇಲ್ಲದೆ ಈ ಮಹಿಳೆಯರು ಇಷ್ಟೆಲ್ಲ ಒಂದು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟ್ ಕೂಡ 3 ಸಂಸ್ಥೆಗಳ, ಇನ್ನೊಮ್ಮೆ ನಾನು ಹೇಳಬೇಕು, ನಬಾರ್ಡ್, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಉಡುಪಿ, ಇದು 3ರ ಸಹಭಾಗಿತ್ವದಲ್ಲಿ ನಮ್ಮ ಸಮೃದ್ಧಿ ಸಂಜೀವಿನಿಯು ನಡೆಸ್ತಾ ಬರ್ತಾ ಇದೆ. ನಿಮ್ಮೆಲ್ಲರಲ್ಲಿ ಕೇಳುವುದು ಒಂದೇ, ಮಹಿಳೆಯರ ಉತ್ಪನ್ನಗಳಿಗೆ ಬೆಲೆ ಕೊಡಿ, ಮಹಿಳೆಯರ ಉತ್ಪನ್ನಗಳನ್ನು ಖರೀದಿಸಿ, ಪ್ರೋತ್ಸಾಹಿಸಿ, ಬಂದು ಇಲ್ಲಿ ಒಮ್ಮೆ ನೋಡಿ, ಭೇಟಿ ನೀಡಿ. ಹಾಗೆಯೇ ನೀವು ಉತ್ಪನ್ನಗಳನ್ನು ಖರೀದಿಸಿದರೆ ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಂತು ಹೆಣ್ಣು ದೇಶದ ಕಣ್ಣು ಎನ್ನುವುದನ್ನು ತೋರಿಸಿಕೊಡ್ತಾಳೆ. ನಮಸ್ಕಾರ. ಈ ಮಾರ್ಕೆಟ್ನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.